ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಈ ಕುರ್ಚಿ ಕದನ ಸದ್ಯಕ್ಕೆ ತಾತ್ಕಾಲಿಕ ವಿರಾಮ, ಅಲ್ಪ ವಿರಾಮವನ್ನು ಕೊಡಲಾಗಿದೆಯಾ? ಆದರೆ ದೆಹಲಿಯಲ್ಲಿ ಮಾತ್ರ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಗಳ ಮೇಲೆ ಸಭೆ ಈಗ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ನಡುವೆ ಕಾಂಗ್ರೆಸ್ ಕ್ರಾಂತಿಗೆ ಈಗ ಸದ್ಯಕ್ಕೆ ಡಿಸೆಂಬರ್ವರೆಗೂ ಬ್ರೇಕ್. ಇನ್ನೇನಿದ್ರೂ ಸಂಕ್ರಾಂತಿಯ ಕ್ರಾಂತಿಯಷ್ಟೇ. ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಆಯಿತು, ನವೆಂಬರ್ ಆಯಿತು, ಡಿಸೆಂಬರ್ಗೂ ಇಲ್ಲ. ಇನ್ನೇನಿದ್ರು ಜನವರಿಗೆ ಮೊದಲ ಗಡುವು ಅಧಿವೇಶನ ಮುಗಿಯುವವರೆಗೆ. ಆನಂತರ ಕ್ರಿಸ್ಮಸ್ ಮುಗಿದ ಮೇಲೆ ದೆಹಲಿಯಲ್ಲಿ ಈ ಕುರಿತಂತೆ ಮಾತುಕತೆ ನಡೆಯುತ್ತೆ. ಅಷ್ಟರಲ್ಲಿ ದೇವರಾಜ ಅರಸು ದೀರ್ಘಾವಧಿ ಸಿಎಂ ರೆಕಾರ್ಡ್ ಬ್ರೇಕ್ ಕೂಡ ಆಗುತ್ತೆ ಮುಖ್ಯಮಂತ್ರಿಗಳದ್ದು. ಸಂಕ್ರಾಂತಿ ನಂತರ ದೆಹಲಿಯಲ್ಲಿ ಈ ಕುರಿತಂತೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವ ಸಾಧ್ಯತೆ. ಸೊ ಕಾಂಗ್ರೆಸ್ ಕ್ರಾಂತಿಗೆ ಡಿಸೆಂಬರ್ವರೆಗೂ ಕೂಡ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಡಿಸೆಂಬರ್ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಕೂಡ ನಡೀತಾ ಇದೆ. ಅಧಿವೇಶನ ಮುಗಿದ ನಂತರ ಅದು ಕ್ರಿಸ್ಮಸ್ ಸಂದರ್ಭಕ್ಕಾಗತ್ತಾ ಅಥವಾ ನಂತರ ಜನವರಿನಲ್ಲಿ ಸಂಕ್ರಾಂತಿ ಬರುತ್ತೆ, ಸಂಕ್ರಾಂತಿ ತನಕ ಆಗುತ್ತಾ? ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಲೇಬೇಕಾಗತ್ತೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ನಿಜ ಅನ್ನೋದೇ ಆದರೆ ಅಷ್ಟರಲ್ಲಿ ದೇವರಾಜ ಅರಸು ಅವರ ದೀರ್ಘಾವಧಿ ಸಿಎಂ ರೆಕಾರ್ಡನ್ನು ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿರ್ತಾರೆ. ಅವರ ಮಹದಾಕಾಂಕ್ಷೆಗಳಲ್ಲಿ ಅದು ಕೂಡ ಒಂದು. ರಾಜ್ಯದಲ್ಲಿ ಅತಿ ಹೆಚ್ಚು ದೀರ್ಘಕಾಲ ಮುಖ್ಯಮಂತ್ರಿ ಆದವರು ಯಾರು? ಸದ್ಯಕ್ಕೆ ಆ ರೆಕಾರ್ಡ್ ಇವಾಗ ದೇವರಾಜ ಅರಸು ಅವರ ಹೆಸರಿನಲ್ಲಿದೆ. ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ರೇಕ್ ಮಾಡುವ ಆಸೆಯನ್ನು ಇಟ್ಕೊಂಡಿದ್ದಾರೆ. ನಾವಿಬ್ಬರು ಡಿ.ಕೆ. ಶಿವಕುಮಾರ್ ಅವರು, ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದು ಒಟ್ಟಿಗೆ, ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ನನಗೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ಇವತ್ತಿನವರೆಗೂ ಡಿಫ್ರೆನ್ಸಸ್ ಇಲ್ಲ, ಮುಂದೇನೂ ಡಿಫ್ರೆನ್ಸಸ್ ಇರಲ್ಲ. ಒಟ್ಟಿಗೆ ಹೋಗ್ತೀವಿ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ. ನಮ್ದು ಅಚಲ. ಯಾರು ಮಧ್ಯದಲ್ಲಿ ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು, ನಾವಿಬ್ಬರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋದು. ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಈಗಲೂ ಇಲ್ಲ, ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ. ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಹೈಕಮಾಂಡ್ ನಿರ್ದೇಶನದಂತೆ ಇವತ್ತು ಸಿಎಂ ಡಿಸಿಎಂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮಾತುಕತೆ ನಡೆಸಿದ್ದಾರೆ, ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಈ ಕೆಲಸ ಮೊದಲೇ ಆಗಬೇಕಾಗಿತ್ತು ಅಂತ. ಇಷ್ಟೆಲ್ಲ ಗೊಂದಲಗಳಿಗೆ ಆಸ್ಪದ ಕೊಟ್ಟು ಕೊನೆಗೆ ಈ ನಡೆ ಮಾಡಿದ್ದಕ್ಕಿಂತ ಮೊದಲೇ ಆಗಿದ್ದಿದ್ರೆ ಪಕ್ಷಕ್ಕೆ ಇನ್ನೊಂದಷ್ಟು ಮುಜುಗರ ತಪ್ಪಿಸಬಹುದಾಗಿತ್ತಾ ಅಂತ. ಅರವಿಂದ್, ಹಾಗೆ ನೋಡಿದ್ರೆ ಅವರಿಬ್ಬರ ನಡುವೆ ಬಿಕ್ಕಟ್ಟಿದೆ ಅನ್ನೋದು ಬಹಿರಂಗ ಆಗದ ಹೊರತು ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಅಥವಾ ಒಂದು ಸೂಚನೆ ಕೊಡಕ್ಕೆ ಆಗ್ತಿರ್ಲಿಲ್ಲ. ಪವರ್ ಶೇರಿಂಗ್ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಿರುವ ಸಂದರ್ಭದಲ್ಲಿ 2.5 ವರ್ಷ ಆಯಿತು ನನ್ನ ಕ್ಲೈಮ್ ನಾನು ಮಾಡ್ತೀನಿ ಅನ್ನುವ ನಡೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಮೂವ್ ಮಾಡದಂತೆ ಇತ್ತು ಪಾನು. ಆದರೆ ಅಂದುಕೊಂಡ್ರೆ ಸುಲಭಕ್ಕೆ ಯಾವುದೋ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಸಿಎಂ ಬಡದ ಶಾಸಕರು ಸಚಿವರುಗಳು ಕೂಡ ತಮ್ಮದೇ ಆದ ಕೌಂಟರ್ನ ಮಾಡಿದ್ರು. ಅದು ಸಹಜವಾದ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಥರ ಕಾಣಿಸ್ತಾ ಇದೆ. ಯಾಕಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ 2.5 ವರ್ಷದ ಅಗ್ರಿಮೆಂಟ್ ಅಥವಾ ಮಾತುಕತೆ ಆಗಿದೆ ಅನ್ನುವಂಥ ವಾದವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರೋದ್ರಿಂದ ಸಹಜವಾಗಿಯೇ ಒಂದು ಪಾನ್ ಮೂವ್ ಮಾಡದಂತೆ ಕಾಣಿಸ್ತು. ಅದು ಬೇರೆ ಬೇರೆ ಸ್ವರೂಪಗಳನ್ನ ಪಡ್ಕೊಳ್ತು. ಹಾಗಾಗಿ ಒಂದು ಕ್ಲಾರಿಟಿ ಇಬ್ಬರಿಗೂ ಬರದ ಹೊರತು ಹಾಗೆ ಬಿಟ್ಟರೆ ಅದು ಸುಮ್ಮನೆ ಇರಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇತ್ತು. ಈಗ ಅವರಿಬ್ಬರಿಗೆ ಹೈಕಮಾಂಡ್ ಹೇಳಿದ ನಂತರದಲ್ಲಿ
ಒಗ್ಗಟ್ಟಿನ ಪ್ರದರ್ಶನ ಅನಿವಾರ್ಯವಾಗಿತ್ತು. ಇದೇನು ಇಷ್ಟಪಟ್ಟು ಮಾಡಿದ್ದಾರೆ ಅಂತ ಅಥವಾ ಇದು ಮಾಡಿದ ಕೂಡಲೇ ಏನೋ ಒಗ್ಗಟ್ಟಾಗ್ಬಿಡ್ತು, ಆಗಿರೋ ಡ್ಯಾಮೇಜ್ ಎಲ್ಲ ಕಂಟ್ರೋಲ್ ಆಯಿತು, ಯಾವುದಕ್ಕೂ ಸಾಧ್ಯ ಇಲ್ಲ. ಆದರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಶಮನ ಆದಂತೆ ತೋರಿಸುವುದು, ಆನಂತರ ದೆಹಲಿಗೆ ಹೋದ ನಂತರ ಅಲ್ಲಿ ತೀರ್ಮಾನವನ್ನು ಮಾಡುವಂಥದ್ದು ಈಗ ಸದ್ಯಕ್ಕೆ ಇವ್ರು ಮುಂದಿರುವ ಆಪ್ಷನ್ನು. ಸದ್ಯಕ್ಕೆ ಅದನ್ನು ಬೇರೆ ಇನ್ನೇನೋ ಮಾಡ್ಬೋದು ಇಬ್ಬರು, ಅಂದರೆ ಇಬ್ಬರು ಕೂಡ ಮುಂದಡಿಯಕ್ಕೆ ಸಿದ್ಧರಿಲ್ಲ. ಹಾಗಾಗಿ CM ಮತ್ತು DCM ಇಬ್ಬರಿಗೂ ಇದು ಅನಿವಾರ್ಯವಾಗಿತ್ತು, ಅದು ಹೈಕಮಾಂಡ್ ಸೂಚನೆಯ ಮೇರೆಗೆ ಅನಿವಾರ್ಯವಾಗಿ ಮಾಡಲೇಬೇಕಾಗಿದ್ದಂತಹ ಒಂದು ನಡೆ ಇದು ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಉಳಿದಿಲ್ಲ. ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅಲ್ಲಿಗೆ ಈಗ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಆರಂಭ ಆಗುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಇವರ ವಿರುದ್ಧ ಮುಗಿ ಬೀಳೋದಕ್ಕೆ BJP ಮತ್ತು JDS ಕಾಯ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆಯ್ತಲ್ಲ ಕಥೆಗಳು. ಹಾಗಾಗಿ ಅದನ್ನು ಡ್ಯಾಮೇಜ್ ಕಂಟ್ರೋಲ್